ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ರಾಜ್ಯದ 24-25 ಆಯವ್ಯಯ ಮೇಲೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ತಮಗೆ ಮೊದಲು ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಪ್ರತಿಯೊಂದು ಬಜೆಟ್ಟು ಯಾವ ಕಾಲಘಟ್ಟದಲ್ಲಿ ಬಜೆಟ್ ಮಂಡನೆ ಆಗ್ತದೆ, ಯಾವ ಪರಿಸ್ಥಿತಿಯಲ್ಲಿ ಬಜೆಟ್ ಮಂಡನೆ ಆಗ್ತದೆ ಅನ್ನುವಂಥದ್ದರ ಹಿನ್ನೆಲೆಯಲ್ಲಿ ಬಜೆಟ್ಟಿನ ಮಹತ್ವ ಇರ್ತದೆ. ಚುನಾವಣೆಗಿಂತ ಮುಂಚಿರುವಂಥ ಬಜೆಟ್ಟೇ ಬೇರೆ, ಚುನಾವಣೆ ನಂತರ ಇರೋ ಬಜೆಟ್ಟೇ ಬೇರೆ. ಹಣಕಾಸಿನ ಸಂಕಷ್ಟ ಇರುವಂಥ ಸಂದರ್ಭದಲ್ಲಿ, ಇಡೀ ಜಾಗತಿಕವಾಗಿರುವಂಥ ಹಣಕಾಸಿನ ಸಮಸ್ಯೆ ಆದಾಗ ಬಜೆಟ್ ಮಂಡನೆ ಬೇರೆ. ಎಕಾನಮಿ ಬೂಮಿಂಗ್ ಇರುವಾಗ ಬಜೆಟನ್ನು ಮಂಡನೆ ಮಾಡುವಂಥದ್ದು ಪರಿಸ್ಥಿತಿನೇ ಬೇರೆ. ಉದಾಹರಣೆಗೆ ಕೋವಿಡ್ ಇತ್ತು. ಕೋವಿಡ್ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆರ್ಥಿಕತೆ ಕುಸಿದೋಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಬಜೆಟ್ ಮಂಡನೆ ಮಾಡುವಂಥದ್ದು ಕೂಡ ಒಂದು ದೊಡ್ಡ ಸವಾಲು. ನನಗನ್ನಿಸ್ತಾ ಇದೆ, ಮುಖ್ಯಮಂತ್ರಿಗಳಿಗೆ ಈ ಬಾರಿ ಒಂದು ಸವಾಲಿನ ಬಜೆಟ್ ಕೂಡ ಇದು ಹೌದು ಅಂತ ನನಗನ್ನಿಸ್ತಾ ಇದೆ. ಸವಾಲು ಯಾಕಂದರೆ ಅವರೇ ಮಾಡಿಕೊಂಡಿರುವಂಥ ಒಂದು ಗ್ಯಾರಂಟಿಗಳು ಮತ್ತು ಹಣಕಾಸಿನ ನಿರ್ವಹಣೆಯಲ್ಲಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಈ ವರ್ಷ ಮುಂದಿನ ವರ್ಷ ಎರಡೂ ಕೂಡ ಭಾಳ ಸವಾಲಿನ ಒಂದು ಹಣಕಾಸಿನ ನಿರ್ವಹಣೆ ಇವತ್ತು ರಾಜ್ಯ ಸರ್ಕಾರ, ರಾಜ್ಯ ಮತ್ತು ಮುಖ್ಯಮಂತ್ರಿಗಳು ಎದುರಿಸಬೇಕಾಗ್ತದೆ. ಅವ್ರು ಹೇಳಿದ್ದಾರೆ, 15ನೇ ಬಾರಿ ನಾನು ಬಜೆಟ್ ಮಂಡನೆ ಮಾಡ್ತಿರುವಂಥದ್ದು ನನಗೆ ಭಾಳ ಹೆಮ್ಮೆ ಇದೆ ಅನ್ನುವಂಥದ್ದು. ಖಂಡಿತವಾಗೂ ನಮಗೂ ಕೂಡ ಕುತೂಹಲ ಇದೆ. 15ನೇ ಬಾರಿ ಬಜೆಟ್ ಮಂಡನೆ ಮಾಡುವಂಥ ಅವಕಾಶ ಇರುವಂಥ ಮುಖ್ಯಮಂತ್ರಿಗಳು ಯಾವ ರೀತಿ ಪ್ರಸ್ತುತ ಹಣಕಾಸಿನ ಸವಾಲನ್ನು ನಿರ್ವಹಿಸ್ತಾರೆ ಅನ್ನುವಂಥ ಕುತೂಹಲ ನಮಗೆಲ್ಲರೂ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ. ಅವರು ಪ್ರಾರಂಭದಲ್ಲಿ ಕಾಯಕ ಮತ್ತು ದಾಸೋಹ ಬಸವಾದಿ ಶರಣರು ಬಗ್ಗೆ ಹೇಳಿದ್ದಾರೆ. ನಾನಿಷ್ಟೇ ಹೇಳಕ್ಕೆ ಇಚ್ಛಪಡ್ತೇನೆ, ಇದು ನಮ್ಮ ನಾಡಿನ ಸಂಸ್ಕೃತಿ, ಕಾಯಕ ಮತ್ತು ದಾಸೋಹ, ಮತ್ತು ಇದು ಒಂದು ತತ್ವಭರಿತವಾಗಿರುವಂಥ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿಯೂ ಕೂಡ ಹೌದು. ಆದರೆ ಕೇವಲ ಬರೀ ದಾಸೋಹ ಮಾಡಿಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾಯಕ ಇದ್ದರೆ ಉತ್ಪಾದನೆ ಆಗ್ತದೆ, ಕಾಯಕ ಇಲ್ಲದೆ ದಾಸೋಹ ಇಲ್ಲ. ಕಾಯಕಕ್ಕೆ ಪೂರಕವಾಗಿರುವಂಥ ವಿಚಾರಗಳನ್ನು, ಕಾಯಕಕ್ಕೆ ಪೂರಕವಾಗಿರುವಂಥ ಕಾರ್ಯಕ್ರಮಗಳನ್ನು, ಕಾಯಕ ಅಂದರೆ ಕೆಲಸ ಸೃಷ್ಟಿ ಮಾಡುವಂಥ, ಆರ್ಥಿಕತೆಯ ನಿರ್ವಹಣೆ ಮಾಡುವಂಥ ಬಜೆಟನ್ನು ಮಾಡಿ ಅದರ ಮುಖಾಂತರ ಬಂದಿರುವಂಥ ಆದಾಯಗಳಿಂದ ದಾಸೋಹ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸಮಾಜದಲ್ಲಿ ಸಮಾನತೆ ಇದುವರೆಗೂ ನಾವು ಕಂಡುಕೊಳ್ಳೋಕ್ಕಾಗಿಲ್ಲ. 75 ವರ್ಷ ಆದರೂ ಕೂಡ ಸಮಾಜದಲ್ಲಿ ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವು ಸಮಾನತೆಯನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಕಾರಣ ಏನೇ ಇರ್ಬೋದು. ಆದರೆ ನಮ್ಮ ಕಾಲಘಟ್ಟದಲ್ಲಿ ಏನೆಲ್ಲ ಸರಿ ಮಾಡೋಕ್ಕೆ ಸಾಧ್ಯ ಇದೆ, ಪ್ರಾಮಾಣಿಕವಾಗಿ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಸಿಕ್ಕಂಥ ಅವಕಾಶದಲ್ಲಿ ಉತ್ತಮವಾದಂಥ ಆರ್ಥಿಕ ನಿರ್ವಹಣೆ ಮಾಡಿದರೆ ಅದರ ಪ್ರತಿಫಲ ಇವತ್ತು ಬಡವರು ಕೂಡ ಮುಟ್ಟಿಸೋದಕ್ಕೆ ಸಾಧ್ಯ ಇದೆ. ಇಲ್ಲಿ ನಾವು ಜಗತ್ತಿನಲ್ಲಿ 2 ವಿಚಾರಧಾರೆಗಳನ್ನು ನಾವು ನೋಡ್ತಾ ಇರ್ತೇವೆ, ಭಾಳ ವರ್ಷದಿಂದ ಕೇಳ್ಕೊಂಡು ಬಂದಿದ್ದೇವೆ. ಒಂದು ಕಮ್ಯುನಿಸಮ್, ಇನ್ನೊಂದು ಕ್ಯಾಪಿಟಲಿಸಮ್. ಕಮ್ಯುನಿಸಮಲ್ಲಿ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅನ್ನುವಂಥದ್ದು ಮಾರ್ಕ್ಸ್ನ ಥಿಯರಿ. ಎಲ್ಲರಿಗೂ ಸಮನಾದಂಥ ಒಂದು ಆದಾಯಗಳಲ್ಲಿ, ಆಸ್ತಿಗಳಲ್ಲಿ ಹಂಚಿಕೆ ಆಗಬೇಕು,
ಸಮಾನವಾದಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಅದು ಕಮ್ಯುನಿಸಮ್ನ ಥಿಯರಿ, ವಿಶೇಷವಾಗಿ ಮಾರ್ಕ್ಸಿಸಮ್ದು. ರಷ್ಯಾ ಮತ್ತು ಚೈನಾದಲ್ಲಿ ಇದರ ಪ್ರಯೋಗ ಕೂಡ ಆಗಿದೆ. ಇನ್ನೊಂದು ಕಡೆ ಕ್ಯಾಪಿಟಲಿಸಮ್ ನೋಡಿದ್ದೆ ನಾವು, ವೆಸ್ಟರ್ನ್ ಕಂಟ್ರಿಯಲ್ಲಿ ಕ್ಯಾಪಿಟಲಿಸಮ್ ನೋಡಿದ್ದೀವಿ. ಅವರು ಅತಿ ಹೆಚ್ಚು ಉತ್ಪಾದನೆಯನ್ನು ಮಾಡಿದರೆ, ಅದು ವ್ಯಕ್ತಿ ಇರ್ಬೋದು ಯಾರೇ ಇರ್ಬೋದು, ಅತಿ ಹೆಚ್ಚು ಉತ್ಪಾದನೆಯನ್ನು ಮಾಡಿದರೆ ದೇಶ ರಾಷ್ಟ್ರ ಭಾಳ ಬಲಿಷ್ಠವಾಗಾದರೆ ಎಲ್ಲರಿಗೂ ಕೂಡ ಇದರಿಂದ ಲಾಭ ಆಗ್ತದೆ ಅನ್ನುವಂಥದ್ದು ಕ್ಯಾಪಿಟಲಿಸಮ್ನ ವಾದ. ಆದರೆ ನಾವೆಲ್ಲ ಇತಿಹಾಸವನ್ನು ತೆಗೆದು ನೋಡಿದಾಗ ಎರಡೂದರಲ್ಲೂ ನಾವು ಕೊರತೆಯನ್ನು ನೋಡ್ತೇವೆ. ಕಮ್ಯುನಿಸಮಲ್ಲಿ ಡಿಸ್ಟ್ರಿಬ್ಯೂಷನ್ಗೆ ಮಹತ್ವ ಕೊಟ್ಟಿದ್ದಾರೆ, ಪ್ರೊಡಕ್ಷನ್ಗೆ ಅಷ್ಟಾಗಿ ಮಹತ್ವ ಕೊಟ್ಟಿಲ್ಲ. ಹೀಗಾಗಿ ನೀವು ಪ್ರೊಡಕ್ಷನ್ನೇ ಮಾಡದಿದ್ದರೆ ಏನು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಸಾಧ್ಯ? ಹೀಗಾಗಿ ಸಂಪೂರ್ಣವಾಗಿ ಸಕ್ಸಸ್ ಆಗಲಿಲ್ಲ. ಕ್ಯಾಪಿಟಲಿಸಮಲ್ಲಿ ಪ್ರೊಡಕ್ಷನ್ಗೆ ಮಹತ್ವ ಕೊಟ್ಟಿದ್ದಾರೆ, ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ಪಾಶ್ಚಿಮಾತ್ಯ ದೇಶದಲ್ಲಿ ಸಾಹುಕಾರಗಳು ಜಾಸ್ತಿ ಇದ್ದಾರೆ, ಆ ದೇಶದ ಆದಾಯ ಹೆಚ್ಚಿದೆ, ಆದರೆ ಅಲ್ಲಿನೂ ಕೂಡ ಬಡತನದ ರೇಖೆ ಇರುವಂಥ ಜನ ಇದ್ದಾರೆ, ಅವ್ರ ಮೇಲೆ ಎತ್ತಕ್ಕೆ ಸಾಧ್ಯ ಆಗಿಲ್ಲ. ಆದ್ದರಿಂದ ಇವತ್ತು ನಾವೇನು ನಮ್ಮ ಇಂಡಿಯನ್ ಎಕಾನಮಿ ಏನಿದೆ, ನಮ್ಮ ಬೇಸಿಕ್ ಇಂಡಿಯನ್ ಎಕಾನಮಿ ಏನಿದೆ, ಅದು ಕಾಯಕ ಮತ್ತು ದಾಸೋಹ ಅನ್ನೋದು ಅರ್ಥ ಏನು ಅಂತಂದರೆ, ನಾವು ಇವತ್ತು ಉತ್ಪಾದನೆಗೂ ಕೂಡ ಮಹತ್ವ ಕೊಡ್ತೇವೆ, ಅದಕ್ಕೆ ತಕ್ಕಾಗೆ ಕಾಯಕಕ್ಕೂ ಮಹತ್ವ ಕೊಡ್ತೇವೆ, ಮತ್ತು ಬಂದಂಥ ಉತ್ಪಾದನೆಯನ್ನು ಇಲ್ಲದವ್ರಿಗೆ ಹಂಚಿಕೊಳ್ಳೋ ಮುಖಾಂತರ ದಾಸೋಹವನ್ನು ಕೂಡ ಮಾಡ್ತೇವೆ. ಇದು ಕಾಯಕ ಮತ್ತು ದಾಸೋಹ. ಆದರೆ ಈ ಬಜೆಟಲ್ಲಿ ನೋಡಿದಾಗ ಇವತ್ತು ಕಾಯಕ ಎಷ್ಟು ನಿರ್ಮಾಣ ಆಗಬೇಕೋ ಅಷ್ಟು ಆಗ್ತಾಯಿಲ್ಲ. ಎಕನಾಮಿಕ್ ಸರ್ವಿಸಸ್ಗೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಪ್ರತಿ ವರ್ಷ ಎಷ್ಟು ಹೆಚ್ಚಾಗಬೇಕು, ಇವತ್ತು ಅದು ಆಗದೇ ಇರೋದನ್ನು ನಾವು ನೋಡಿದ್ದೇವೆ. ಹೀಗಾಗಿ ನಾವು ಇವತ್ತು ಎರಡನ್ನೂ ಕೂಡ ತೆಗೆದುಕೊಂಡು ಹೋಗುವುದರಲ್ಲಿ ನಾವು ಯಶಸ್ವಿ ಆಗದಿದ್ದರೆ ನಾವು ಎರಡನ್ನೂ ಕೂಡ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕಾಯಕ ದಾಸೋಹದ ಸರಿಯಾದ ಅರ್ಥ ಈ ಬಜೆಟಲ್ಲಿ ಮೂಡಲಿಲ್ಲ ಅನ್ನುವಂಥದ್ದು ನನ್ನ ವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.